ದೀಪಾವಳಿ ಹಬ್ಬ ಎಂದರೆ ಲಕ್ಷ್ಮೀದೇವಿಯು ಹುಟ್ಟಿದ ದಿನ. ಬಹುಕಾಲದ ಹಿಂದೆ ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದರು. ಆ ಮಂಥನದ ಸಮಯದಲ್ಲಿ ವಜ್ರ, ವೈಡ್ಯೂರ್ಯ, ಚಂದ್ರಕಾಂತ ಮುಂತಾದ ಅಮೂಲ್ಯ ರತ್ನಗಳು ಹೊರಬಂದವು. ನಂತರ ಸಮುದ್ರದ ಮಧ್ಯದಿಂದ ಚಿನ್ನದ ಕಿರಣದಂತೆ ಹೊಳೆಯುತ್ತಾ ಶ್ರೀ ಲಕ್ಷ್ಮೀದೇವಿ ಪ್ರತ್ಯಕ್ಷರಾದರು. ಎಲ್ಲ ದೇವತೆಗಳು ಸಂತೋಷದಿಂದ ಶುಭಲಕ್ಷಣೆಯೇ ಬಂದಳೋ ಎಂದು ಸ್ತುತಿಸಿದರು. ಆ ದಿನದಿಂದಲೇ ದೀಪಾವಳಿ ಹಬ್ಬವನ್ನು ಲಕ್ಷ್ಮೀದೇವಿಯ ಜನ್ಮದಿನವೆಂದು ಆಚರಿಸುತ್ತಾರೆ. ಅದೇ ಮಂಥನದಿಂದ ಅಮೃತವು ಹೊರಬಂದಿತು. ಅಮೃತವನ್ನು ತಮ್ಮ ಹಸ್ತದಲ್ಲಿ ಹಿಡಿದು ಧನ್ವಂತರಿ ದೇವರು ಹೊರಬಂದರು. ಅವರು ದೇವತೆಗಳಿಗೆ ಜೀವದಾನ ನೀಡಿದರು. ಆದ್ದರಿಂದ ಆ ದಿನವನ್ನು ಧನ್ವಂತರಿ ದಿನವೆಂದು ಕೂಡ ಆಚರಿಸುತ್ತಾರೆ. ಆ ದಿನ ಜನರು ಮನೆಗಳಲ್ಲಿ ದೀಪ ಹಚ್ಚಿ ಸಿಹಿ ತಯಾರಿಸಿ ಲಕ್ಷ್ಮೀ ಪೂಜೆ ಮಾಡುತ್ತಾರೆ. ಬೆಳಕು ಮತ್ತು ಸಂತೋಷದ ಹಬ್ಬವಾದ ದೀಪಾವಳಿಯನ್ನು ಎಲ್ಲರೂ ಹರ್ಷದಿಂದ ಆಚರಿಸುತ್ತಾರೆ. ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ.